ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅಂತ ಸುದ್ದಿ ಹರಿದಾಡ್ತಾ ಇದ್ದಂತೆ ಸಾಕಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದವ್ರೆ. ಅತ್ತ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರುವಂತಹ ಪ್ರೋಮೋ ಹೊರ ಬೀಳ್ತಾ ಇದ್ದಂತೆ ಆ ಪ್ರೋಮೋದ ಕೆಳಗೆ ಬಹುತೇಕ ನೆಗೆಟಿವ್ ಕಮೆಂಟ್ಗಳೇ ಬಂದಿದ್ವು. ಕರಾವಳಿಯ ಮಂದಿ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ನಮ್ಮೂರಿನ ಪ್ರತಿಭೆ ಒಂದೊಳ್ಳೆ ರಿಯಾಲಿಟಿ ಶೋದಲ್ಲಿ ಮಿಂಚೋದಕ್ಕೆ ಹೋಗ್ತಿದ್ದಾರೆ, ಅವರಿಗೆ ಶುಭವಾಗಲಿ ಅಂತ ಹಾರೈಸಿದ್ರು. ಆದರೆ ಬಹುತೇಕ ಮಂದಿ ಬೇರೆ ಬೇರೆ ಕ್ಷೇತ್ರದವರಿರ್ಬೋದು, ಇವರೆಲ್ಲರೂ ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆಕೆಗೆ ಸರಿಯಾಗಿ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ, ಕನ್ನಡಕ್ಕೆ ಅವಮಾನ ಮಾಡ್ತಾರೆ, ಆಕೆ ಮುಂಬೈಯವರು, ಯಾಕೆ ಆಕೆನ ಆಯ್ಕೆ ಮಾಡಬೇಕಾಗಿತ್ತು, ಆಕೆಗಿಂತ ಸಾಧನೆ ಮಾಡಿದ ಅದೆಷ್ಟೋ ಜನ ಇದ್ದಾರೆ, ಆಕೆಗಿಂತ ಟ್ಯಾಲೆಂಟೆಡ್ ಎಷ್ಟೋ ಮಂದಿ ಇದ್ದಾರೆ, ಅವರನ್ನ ಆಯ್ಕೆ ಮಾಡೋದು ಬಿಟ್ಟು ರಕ್ಷಿತಾ ಯಾಕೆ ಅಂತ. ರಕ್ಷಿತಾ ಅವರು ಹೋಗಿ ಒಂದೇ 1 ಗಂಟೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಹೀಗೆ ಹೊರಗಡೆ ಬರ್ತಾ ಇದ್ದಂತೆ ರಕ್ಷಿತಾ ಅವರ ಲಕ್ ಅಲ್ಲಿಂದಲೇ ಬದಲಾಗತ್ತೆ. ಆಕೆಗೆ ಅವಮಾನ ಮಾಡಿದ್ರು ಅಂತ ಆಕೆಯ ವಿರುದ್ಧ ಆರಂಭದಲ್ಲಿ ಮಾತನಾಡಿದವರೇ ಆಕೆಯ ಪರವಾಗಿ ನಿಲ್ತಾರೆ. ಈ ರೀತಿ ಯಾರನ್ನೂ ಕೂಡ ಕರೆಸ್ಕೊಂಡು ಆಮೇಲೆ ಅವಮಾನ ಮಾಡಬಾರ್ದು, ಆ ರೀತಿ ಅವಮಾನ ಮಾಡುವ ಉದ್ದೇಶ ಇದ್ರೆ ಯಾಕೆ ಕರೆಸ್ಬೇಕಾಗಿತ್ತು ಅಂತ. ಅದರಲ್ಲೂ ಕೂಡ ಕರಾವಳಿಯ ಮಂದಿ ಸಾಕಷ್ಟು ಜನ ಇನ್ಮೇಲೆ ನಾವು ಬಿಗ್ ಬಾಸ್ ಶೋವನ್ನು ನೋಡೋದಿಲ್ಲ, ನಮ್ಮೂರಿನ ಹುಡುಗಿಗೆ ಅವಮಾನ ಆದ ಬಳಿಕ ಇಂಥ ಶೋವನ್ನು ನೋಡುವಂಥ ಅವಶ್ಯಕತೆ ನಮಗಿಲ್ಲ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಪೋಸ್ಟ್ಗಳನ್ನು ಹಾಕ್ತಾರೆ. ಇದಾದ ಬೆನ್ನಲ್ಲೇ ಟ್ವಿಸ್ಟ್ ಸಿಗತ್ತೆ. ಮತ್ತೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ವಾಪಸ್ ಬರ್ತಾರೆ. ತಮ್ಮ ವ್ಯಕ್ತಿತ್ವದ ಮೂಲಕವೇ ಅವರು ಎಲ್ರಿಗೂ ಕೂಡ ಹತ್ತಿರ ಆಗ್ತಾನೆ ಹೋಗ್ತಾರೆ. ಸೆಕೆಂಡ್ ಟೈಮ್ ಅವರು ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೋ ಅವತ್ತಿನಿಂದ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಬರ್ತಿದ್ದೆಲ್ಲವೂ ಕೂಡ ಇತಿಹಾಸವೇ. ಆಕೆಯನ್ನು ಟಾರ್ಗೆಟ್ ಮಾಡ್ತಾರೆ, ಬೇರೆ ಬೇರೆ ಕಾರಣಕ್ಕೆ ಆಕೆಗೆ ಅವಮಾನ ಮಾಡ್ತಾರೆ. ಆದರೆ ಅದೆಲ್ಲವನ್ನ ಕೂಡ ಎದುರಿಸಿ ನಿಂತು ರಕ್ಷಿತಾ ಇವತ್ತಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಅಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಅಂದರೆ ಆಕೆಯದ್ದು ಅದೊಂದು ದೊಡ್ಡ ಸಾಧನೆಯೇ ಸರಿ. ಇನ್ನು ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಹೀಗಿರುವಾಗ ಯಾರು ಈ ಬಾರಿಯ ವಿನ್ನರ್ ಅನ್ನೋ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಒಂದಷ್ಟು ಜನ ಗಿಲ್ಲಿ ಅವರ ಹೆಸರನ್ನ ತೆಗೆದುಕೊಂಡ್ರೆ, ಒಂದಷ್ಟು ಜನ ರಕ್ಷಿತಾ ಅವರ ಹೆಸರನ್ನ, ರಘು, ಅಶ್ವಿನಿ ಇವರೆಲ್ಲರ ಹೆಸರನ್ನ ತೆಗೆದುಕೊಳ್ತಿದ್ದಾರೆ. ಇವರಲ್ಲಿ ಯಾರಾದರೂ ಒಬ್ಬರು ಈ ಬಾರಿಯ ವಿನ್ನರ್ ಆಗೋದು ಬಹುತೇಕ ಖಚಿತ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಫಿನಾಲೆಗೆ 4 ವಾರಗಳು ಇರುವಾಗ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರು. ತಮ್ಮ ನೆಚ್ಚಿನ ಸ್ಪರ್ಧಿ ವಿನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಒಂದು ಪೋಸ್ಟ್ ಸದ್ಯಕ್ಕೆ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ. ವ್ಯಕ್ತಿಯೊಬ್ಬರು ರಕ್ಷಿತಾಗೋಸ್ಕರ ಮುಡಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಹೌದು, ವ್ಯಕ್ತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ, ವಿಡಿಯೋ. ಅದರಲ್ಲಿ ಅವರು ಈ ರೀತಿ ಹೇಳಿದ್ದಾರೆ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಒಂದು ವೇಳೆ ಈ ಸೀಸನ್ನಲ್ಲಿ ಅವರು ವಿನ್ನರ್ ಆದರೆ ನಾನು ಇಲ್ಲಿಂದ ತಿರುಪತಿ ತನಕ ನಡೆದುಕೊಂಡೇ ಹೋಗಿ ನನ್ನ ಕೂದಲನ್ನು ಅರ್ಪಿಸ್ತೀನಿ ಅಂತ. ಇಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಅವರಿಗೆ ಯಾವ ರೀತಿ ಅಭಿಮಾನಿಗಳಿದ್ದಾರೆ ಅಂತ. ಇನ್ನು ರಕ್ಷಿತಾ ಅವರಿಗಿರುವಂಥ ಅಭಿಮಾನಿಗಳಲ್ಲಿ ಬಹುತೇಕರು ಸಾಮಾನ್ಯ ವರ್ಗಕ್ಕೆ ಸೇರಿದವರು. ರಕ್ಷಿತಾ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರುವ ಕಾರಣ ಸಾಮಾನ್ಯ ಜನರೇ ಅವರನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಈ ವ್ಯಕ್ತಿ ವಿಡಿಯೋದಲ್ಲಿ ಹೇಳಿದ್ ನೋಡೋದಾಗಲೇ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ರಕ್ಷಿತಾ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗಿದ್ದಾರೆ ಅಂತ. ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವ್ಯಕ್ತಿಗೆ ಸಾಕಷ್ಟು ಜನ ಕಮೆಂಟ್ಗಳ ಮೂಲಕ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆಯ ವ್ಯಕ್ತಿಗೆ ಒಳ್ಳೇದಾಗಬೇಕು ಅಂತ ನೀವು ಇಂಥದ್ದೊಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ನಿಮಗೆ ಒಳ್ಳೇದಾಗತ್ತೆ. ಈ ರೀತಿ ನಾವೆಲ್ಲರೂ ಕೂಡ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡೋಣ, ಅವರು ಕಪ್ಪು ಗೆಲ್ಲುವ ಹಾಗೆ ಮಾಡೋಣ ಅಂತ ಸಾಕಷ್ಟು ಜನ ಕಮೆಂಟ್ಗಳ ಮೂಲಕ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಈ ವ್ಯಕ್ತಿಯ ಈ ಒಂದು ವಿಶೇಷ ಅಭಿಮಾನದ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ನೀವು ರಕ್ಷಿತಾ ಅವರಿಗೆ ಯಾವ ರೀತಿ ಸಪೋರ್ಟನ್ನು ಮಾಡ್ತಿದ್ದೀರಿ ಅನ್ನೋದನ್ನು ಕೂಡ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.